ಮಾಸ್ಟರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತೇಳಿ ಕನಸು ಕಾಣ್ತಾ ಇದ್ರಿ, ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇರ್ಬೇಕಂತೇಳಿ ಅನ್ಕೊಂಡಿದ್ರಿ, ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್. ಏನಪ್ಪಾ ಅಂತಂದ್ರೆ, ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಸೊ ಅಪ್ಲಿಕೇಶನ್ ಅನ್ನ ಕರೆದಿದೆ. UGC ಜಾಯಿಂಟ್ CSR UGC ನೆಟ್ ಎಕ್ಸಾಮಿಗೆ, ಡಿಸೆಂಬರ್ ಅಲ್ಲಿ ನಡೆಯುವಂತ CSR UGC ನೆಟ್ ಎಕ್ಸಾಮಿಗೆ ಸೊ ಪಬ್ಲಿಕ್ ನೋಟಿಸ್ನ ಕರೆದಿದೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಂತೇಳಿ ಕನಸನ್ನ ಕಂಡಿದ್ರಿ, ಅವರ ಕನಸು ಫಿಲ್ ಮಾಡ್ಕೊಳ್ಳಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಕೋಬಹುದು. ಸೊ ಮತ್ತೇನು, ಈ ಒಂದು ಎಕ್ಸಾಮ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಓಕೆ, ಡೇಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕ್ಲೋಸಿಂಗ್ ಡೇಟ್ ಯಾವುದು, ಮತ್ತೆ ಯಾವ ರೀತಿ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಮತ್ತೆ ಎಷ್ಟು ಟೈಮ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾವು ಡೀಟೇಲ್ ಆಗಿ ಇಲ್ಲಿ ನೋಡುವ. ಪಬ್ಲಿಕ್ ನೋಟಿಸ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ನೋಡಿ. ಸೊ ಫಸ್ಟಿಗೆ ಈ ಒಂದು ಎಕ್ಸಾಮ್ ಅನ್ನು ನಡೆಸುವಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಓಕೆ, ಏನು NTA ಅಂತ ಹೇಳ್ತೇವೆ. ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂಥದ್ದು ಯಾವುದು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟಿಂಗ್ ದಿ ಜಾಯಿಂಟ್ CSR UGC ನೆಟ್ ಎಕ್ಸಾಮಿನೇಷನ್ December 2025. ಓಕೆ, so which is the test to determine the eligibility of Indian nationals for award of junior research fellowship and appointment as a assistant professor. ನೋಡಿ, ಈ ಒಂದು ಎಕ್ಸಾಮ್ ಅನ್ನ ಕೇವಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮಾತ್ರ ಅಲ್ಲ, ಜೊತೆಗೆ ಇದರಲ್ಲಿ ಅವಾರ್ಡ್ ಆಫ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಓಕೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ JRF ಅಂತ ಕರಿತೇವೆ. ಓಕೆ, ಸೊ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅನ್ನ ಕೂಡ ಅವಾರ್ಡ್ ಮಾಡ್ತದೆ. ಅದ್ರ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್, ಓಕೆ, ಸೊ ಅಪಾಯಿಂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೂ ಕೂಡ ಈ ಒಂದು CSR UGC ನೆಟ್ ಎಕ್ಸಾಮ್ ಏನಿದೆ, ಸೊ ದಟ್ ಈಸ್ ಅ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಅಡ್ಮಿಷನ್ ಟು ದಿ PhD. ಸೊ ನಾಟ್ ಓನ್ಲಿ ಫಾರ್ ರಿಸರ್ಚ್ ಫೆಲೋಶಿಪ್, junior research fellowship, not only for assistant professor and also admission for the PhD exam. ಓಕೆ, PhD ಅಡ್ಮಿಷನ್ಗೆ ಕೂಡ ಇದೊಂದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಸೊ ಈ ಒಂದು ಎಕ್ಸಾಮ್ಸ್ ಅನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಇಂಡಿಯನ್ ಯೂನಿವರ್ಸಿಟೀಸ್, ಕಾಲೇಜಸ್, ಓಕೆ, ಕಾಲೇಜಸ್ ಅಲ್ಲಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಥವಾ PhDಗೆ ಅಡ್ಮಿಷನ್ ಅನ್ನ ತಗೋಬಹುದು. ಅಂಡ್ ಈ ಎಕ್ಸಾಮ್ ಏನಿದೆ, CSR UGC ನೆಟ್ ಎಕ್ಸಾಮ್ ಏನಿದೆ, ಸೊ ದಿಸ್ ಇಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಓಕೆ, CBT ಅಂತ ಹೇಳ್ತೇವೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುವಂಥದ್ದು. ಓಕೆ, ಇನ್ನು ನಾವು ಈ ಡೇಟನ್ನೆಲ್ಲ ನೋಡ್ಕೊಂಡು ಹೋಗೋದಾದ್ರೆ ಸ್ಕೆಡ್ಯೂಲ್ ಹೇಗಿದೆ ಅಂತ ಒಂಚೂರು ನೋಡ್ಕೊಂಡು ಬಿಡುವ. ಸೊ ಫಸ್ಟಿಗೆ ನೋಡ್ಬೇಕಾಗಿದ್ದು, ಸೊ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಥ್ರೂ ವೆಬ್ಸೈಟ್. ಸೊ ಈ ಒಂದು ವೆಬ್ಸೈಟ್ ಏನಿದೆ, ಈ ವೆಬ್ಸೈಟನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗ್ತದೆ. ಇನ್ನು ಡೇಟ್ ಅಂತ ನೋಡೋದಿದ್ರೆ 25 ಸೆಪ್ಟೆಂಬರಿಂದನೇ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನು ಇದು October 24 ತನಕ ಮಾತ್ರ ಇರುವಂಥದ್ದು, ಅದು 11:50 ಮಾತ್ರ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 25ರಿಂದ October 24 ಮಾತ್ರ, ಅದು 11:50 ಕ್ಲೋಸಿಂಗ್ ಡೇಟ್ ಇದೆ. ಅಪ್ಲಿಕೇಶನ್ ಅವಾಗ ಕ್ಲೋಸ್ ಆಗುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತಿದ್ರೆ ಆದಷ್ಟು ಬೇಗ ಅಪ್ಲೈ ಮಾಡಿಬಿಡಿ, ಹಾಗಾದ್ರೆ ಮಾತ್ರ ನೀವು ಆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಬೋದು. ಇವರು ಎಕ್ಸ್ಟೆಂಡ್ ಮಾಡೋದು ತುಂಬಾ ಕಡಿಮೆ, ಡೇಟನ್ನು ಎಕ್ಸ್ಟೆಂಡ್ ಮಾಡಲ್ಲ. ಓಕೆ, ಸೊ ಹಾಗಾಗಿ ಆದಷ್ಟು ಬೇಗ ಯಾರೆಲ್ಲ ಲಾಸ್ಟ್ ಮಿನಿಟ್ವರೆಗೂ ಕೂಡ ಯಾರು ವೇಟ್ ಮಾಡಬೇಡಿ. ಕೆಲವೊಂದ್ಸರಿ ಲಾಸ್ಟ್ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ, ಸರ್ವರ್ ಬಿಸಿ ಆಗುತ್ತೆ, ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಕಷ್ಟ ಅನುಭವಿಸಬಾರ್ದು ಅಂತಂದ್ರೆ ಆದಷ್ಟು ಬೇಗ ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬಿಡಿ. ಓಕೆ, ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಅ ಫೀಸ್ ಥ್ರೂ ದಿ ಕ್ರೆಡಿಟ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ಸ್. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಕೂಡ ಇದೆ. ಆನ್ಲೈನ್ ಅಪ್ಲಿಕೇಶನ್ ಫೀಸನ್ನು ತುಂಬಲಿಕ್ಕೆ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಆ್ಯಂಡ್ ನೆಟ್ ಬ್ಯಾಂಕಿಂಗ್, UPI ಎಲ್ಲ ಮೆಥಡನ್ನು ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ ಇದು ಆನ್ಲೈನ್ ಫೀಸನ್ನು, ಅಪ್ಲಿಕೇಶನ್ ಫೀಸನ್ನು ತುಂಬಲಿಕ್ಕೆ ಸೊ 25 ಅಕ್ಟೋಬರ್ ಇದೆ. ಓಕೆ, 25 ಅಕ್ಟೋಬರ್ ತನಕ ನೀವು ಅಪ್ಲಿಕೇಶನ್ ಫೀಸನ್ನು ತುಂಬೋದು. And correction in particulars of application form on the website only. ಓಕೆ, ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದನ್ನು ಕರೆಕ್ಷನ್ ಎಲ್ಲಿ ತನಕ ಮಾಡ್ಬೋದು ಅಂತಂದರೆ ಸೊ 27 ಅಕ್ಟೋಬರ್ವರೆಗೆ ಕೂಡ ಮಾಡ್ಬೋದು. ಅದು 11:50 PM ತನಕ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಮಗೆ ಸಿಟಿ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಆ ಸಿಟಿ ಅಲಾಟ್ಮೆಂಟ್ ಯಾವಾಗ ಮಾಡ್ತಾರೆ ಅಂತೇಳಿ ಇನ್ನು ಅವರು ಒಂದು ವಿಲ್ ಬಿ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ವಿಲ್ ಬಿ ಇಂಟಿಮೇಟೆಡ್ ಲೇಟರ್ ಆನ್ ವೆಬ್ಸೈಟ್. ಇದನ್ನ ನಮಗೆ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ.
ಸೊ ಯಾವಾಗ ಯಾವ ಒಂದು ಸಿಟಿನ ಯಾರಿಗಾರಿಗೆಲ್ಲ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಅದನ್ನು ವೆಬ್ಸೈಟಲ್ಲಿ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ನಾವು ಆವಾಗ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಬೇಕು. ಓಕೆ, ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಫ್ರಮ್ NTA ವೆಬ್ಸೈಟ್ ವಿಲ್ ಬಿ ಇಂಟಿಮೇಟೆಡ್ ಲೇಟರ್ ಆನ್ ವೆಬ್ಸೈಟ್. ಸೊ ಇದನ್ನು ಕೂಡ ಸೊ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಾವು ಆವಾಗ ವೆಬ್ಸೈಟನ್ನು ನೋಡಲೇಬೇಕು. ಆವಾಗ ಮಾತ್ರ ನಿಮಗೆಲ್ಲ ಚೆನ್ನಾಗಿ ಎಲ್ಲ ಅಪ್ಡೇಟ್ ಆಗ್ತದೆ. ಇಲ್ಲಾಂತಂದರೆ ನಾವು ಇದನ್ನು ಈ ನಮ್ಮ ಒಂದು ವಿಷನ್ ಮಾಸ್ಟರ್ ಅಕಾಡೆಮಿಯಲ್ಲಿ ಅಪ್ಡೇಟ್ ಮಾಡ್ತೇವೆ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಅದನ್ನು ನೋಡ್ಕೋಬಹುದು. ಆ್ಯಂಡ್ ಡೇಟ್ ಆಫ್ ದಿ ಎಕ್ಸಾಮಿನೇಷನ್ ನೋಡಿ, ಏನೋ ಚೇಂಜ್ ಆದರೂ ಕೂಡ ಈ ಒಂದು ಡೇಟ್ ಮಾತ್ರ ಚೇಂಜಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಸರಿಯಾಗಿ ನೋಡ್ಕೊಳ್ಳಿ. ಡೇಟ್ ಆಫ್ ದಿ ಎಕ್ಸಾಮಿನೇಷನ್ ಈಸ್ 18 ಡಿಸೆಂಬರ್ 2025. ಸೊ 18 ಡಿಸೆಂಬರ್ 2025ಗೆ ಎಕ್ಸಾಮಿನೇಷನ್ ಇರುವಂಥದ್ದು. ನೀವು ಹೋಗಿ ಆದಷ್ಟು ಬೇಗ ನಿಮ್ಮ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಟ್ಬಿಡಿ, ಅಂದರೆ ಮರೆಯಲ್ಲ. ಇಲ್ಲಾಂತಂದರೆ ಮರ್ತು ಹೋಗ್ತೀರಿ ಎಕ್ಸಾಮ್ ಯಾವಾಗಿದೆ ಅಂತೇಳಿ. ಒಂದೇ ಸರಿ ಎಕ್ಸಾಮ್ ದಿನದಲ್ಲಿ ಎಕ್ಸಾಮ್ ಬಂತು ಅಂತ ಹೋಗೋದಲ್ಲ. ಓಕೆ, ಆ್ಯಂಡ್ ಡ್ಯೂರೇಷನ್ ನೋಡಿ 180 ಮಿನಿಟ್ಸ್ ಇದೆ, ಅಂದರೆ 3 ಅವರ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಟೈಮಿಂಗ್ ಆಫ್ ದಿ ಎಕ್ಸಾಮಿನೇಷನ್ ಶಿಫ್ಟ್ 1 ಏನಿದೆ, ಶಿಫ್ಟ್ 1 ಸೊ 9 AM ಇಂದ 12 noonವರೆಗೂ ಕೂಡ ಇರುತ್ತೆ. ಓಕೆ, 9 AM ಇಂದ 12 noonವರೆಗೂ ಇರುತ್ತೆ ಯಾವುದು ಶಿಫ್ಟ್ 1ನಲ್ಲಿ. ಆ್ಯಂಡ್ ಶಿಫ್ಟ್ 2ನಲ್ಲಿ 3 PM ಇಂದ 6 PM ವರೆಗೂ ಕೂಡ ಇರುತ್ತೆ. ಓಕೆ, ಆ್ಯಂಡ್ ಸೊ ಯಾರ್ಯಾರಿಗೆಲ್ಲ ಫಸ್ಟ್ ಶಿಫ್ಟ್ ಬರುತ್ತೆ, ಯಾರ್ಯಾರಿಗೆಲ್ಲ ಸೆಕೆಂಡ್ ಶಿಫ್ಟ್ ಬರುತ್ತೆ ಮೊದಲಿಗೆ ನಾವು ಹೇಳಲಿಕ್ಕಾಗಲ್ಲ. ಸೊ ಅದು ನಿಮಗೆ ಯಾವಾಗ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಯಾವಾಗ ನಿಮಗೆ ಈ ಒಂದು ಸಿಟಿ ಅಲಾಟ್ಮೆಂಟ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ, ಆವಾಗ ನಿಮಗೆ ಅದು ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಹಾಲ್ ಟಿಕೆಟ್ ಬರೋ ತನಕ ಅದ್ಯಾವುದು ನಿಮಗೆ ಗೊತ್ತಾಗಲ್ಲ. ಓಕೆ, ಆ್ಯಂಡ್ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಆ್ಯಂಡ್ ಪ್ರೀವಿಯಸ್ ಆನ್ಸರ್ ಕೀಸ್. ನೀವು ಎಕ್ಸಾಮ್ ಬರ್ದಾದ ಮೇಲೆ ನಿಮಗೆ ಇದು ಕೊಡುವಂಥದ್ದು. ಓಕೆ, ಸೊ ರೆಸ್ಪಾನ್ಸನ್ನು ಕೊಡ್ಬೋದು ನಾವು, ಪ್ರೀವಿಯಸ್ ಆನ್ಸರ್ ಕೀನ. ಓಕೆ, will be intimated later on website. So display of recorded response and previous answer keys. And medium of paper. ಸೊ ನೋಡಿ, ನಿಮಗೆ ಕನ್ನಡದಲ್ಲಿ ಎಕ್ಸಾಮ್ ಸಿಗಲ್ಲ, ಒಂದು ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಮಾತ್ರ ನೀವು ಈ ಒಂದು ಎಕ್ಸಾಮನ್ನು ಬರೀಬಹುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು CSR UGC ನೆಟ್ ಎಕ್ಸಾಮ್ ಏನಿದೆ, ಸೊ ದಟ್ ಈಸ್ ಯಾವೆಲ್ಲ ಸಬ್ಜೆಕ್ಟ್ ಇರ್ತದೆ ಅಂದರೆ, ಫಸ್ಟ್ ಥಿಂಗ್ ದಟ್ ಈಸ್ ಕೆಮಿಕಲ್ ಸೈನ್ಸ್. ಓಕೆ, ಸೊ ಕೆಮಿಸ್ಟ್ರಿ ಆಗಿರ್ಬೋದು, ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿಗೆಲ್ಲ ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಸಬ್ಜೆಕ್ಟು ಕಮ್ಸ್ ಅಂಡರ್ ದಿ ಕೆಮಿಕಲ್ ಸೈನ್ಸ್. ಓಕೆ, ನೆನಪಿರಲಿ. ಆ್ಯಂಡ್ ಅರ್ತ್ ಅಟ್ಮಾಸ್ಫಿಯರ್, ಕೋಸಿನ್ ಆ್ಯಂಡ್ ಪ್ಲಾನೆಟರಿ ಸೈನ್ಸಸ್ ಕೂಡ ಇರುತ್ತೆ. ಅದರ ಜೊತೆಗೆ ಲೈಫ್ ಸೈನ್ಸಸ್ ಅಂತ ಇರುತ್ತೆ. ಲೈಫ್ ಸೈನ್ಸಲ್ಲಿ ನಿಮಗೆಲ್ಲ ಗೊತ್ತಿದೆ, ಸೊ ಬಯಾಲಜಿ ರಿಲೇಟೆಡು, ಬಯಾಲಜಿ ಅಥವಾ ಬಯೋಕೆಮಿಸ್ಟ್ರಿ, ಓಕೆ, ಬಾಟನಿ. ಸೊ ಇಂಥದ್ದೆಲ್ಲ ಎಲ್ಲ ಸಬ್ಜೆಕ್ಟ್ಸು ಯಾವುದ್ರಲ್ಲಿ ಬರುತ್ತೆ ಅಂದರೆ ಲೈಫ್ ಸೈನ್ಸಲ್ಲಿ ಬರುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಮ್ಯಾಥಮೆಟಿಕಲ್ ಸೈನ್ಸ್, ಸೊ ಫಿಸಿಕಲ್ ಸೈನ್ಸ್, ಈ ಎಲ್ಲ ಒಂದು ಸಬ್ಜೆಕ್ಟ್ಸಿಗೂ ಕೂಡ ಈ ಒಂದು CSIR ನೆಟ್ ಎಕ್ಸಾಮ್ ನಡೆಸ್ತಾರೆ. ಓಕೆ, ಆ್ಯಂಡ್ ಸೊ ವೆಬ್ಸೈಟ್ ನೋಡಿ, ಈ ವೆಬ್ಸೈಟಲ್ಲಿ ನೀವು ಹೋದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಚೆನ್ನಾಗಿ ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಅದರಲ್ಲೆಲ್ಲ ಕೊಟ್ಟಿರ್ತಾರೆ. ಇಲ್ಲಾಂದರೆ ನಾವು ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಏನಾದರೂ ಅಪ್ಡೇಟ್ ಕೊಟ್ಟರೆ, ಅಪ್ಡೇಟ್ ಬಂದ ತಕ್ಷಣ ನಾವು ಕೂಡ ಈ ವಿಷನ್ ಮಾಸ್ಟರ್ ಅಕಾಡೆಮಿಯಲ್ಲಿ ಅಪ್ಡೇಟ್ ಮಾಡ್ತಿರ್ತೇವೆ. ನಾವು ಅಪ್ಡೇಟ್ ಮಾಡಿದ್ದು ನಿಮಗೆ ಅಪ್ಡೇಟ್ ಆಗಬೇಕಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಆನ್ ದಿ NTA ವೆಬ್ಸೈಟ್ ಯಾವಾಗ, ಸೊ ರಿಸಲ್ಟ್ ಕೂಡ ವೆಬ್ಸೈಟಲ್ಲೇ ಅನೌನ್ಸ್ ಮಾಡ್ತಾರೆ. ಅದು ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಟೈಮನ್ನು ಹೇಳ್ತಾರೆ. ಓಕೆ, ಆ್ಯಂಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಪ್ಯಾಟರ್ನ್, ಕ್ವೆಶ್ಚನ್ ಪೇಪರ್, ಕೋರ್ಸ್ ಮೋಡ್, ಎಕ್ಸಾಮ್ ಫೀಸ್, ಪ್ರೊಸೀಜರ್ ಫಾರ್ applications etc. is available in the information bulletin hosted on the website of NTA. ಸೊ ಈ ಎಲ್ಲ ಇನ್ಫಾರ್ಮೇಷನ್, ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಪ್ಯಾಟರ್ನ್ ಆಫ್ ದಿ ಕ್ವಶನ್ ಪೇಪರ್ ಆಗಿರ್ಬೋದು, ಆ್ಯಂಡ್ ಕೋರ್ಸ್ ಕೋಡ್, ಇದೆಲ್ಲ ಬರುವಂಥದ್ದು ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಸಿಕ್ಕರೆ ಒಳ್ಳೆಯದು, ಇಲ್ಲಾಂದರೆ ನಾವು ಇದ್ರ ಬಗ್ಗೆನೂ ಕೂಡ ಅನಲೈಸ್ ಮಾಡಿ ನಿಮಗೆ ಇನ್ನೊಂದು ವಿಡಿಯೋನ ಮಾಡ್ತೇವೆ. ಈ ವಿಡಿಯೋ ನಿಮಗೆ ಅಪ್ಡೇಟ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿದರೆ ನಾವು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಬಂದು ಅದು ತಲುಪುತ್ತೆ. ಮತ್ತೇನು ಹೇಳ್ತಾರೆ, ಕ್ಯಾಂಡಿಡೇಟ್ ಹೂ ಡಿಸೈಡ್ ಟು ಅಪ್ಲೈ ಫಾರ್ ಎಕ್ಸಾಮ್ ಮೇ ಗೋ ಥ್ರೂ ದಿ ಇನ್ಫಾರ್ಮೇಷನ್ ಬುಲೆಟಿನ್ ಆ್ಯಂಡ್ ಅಪ್ಲೈ ಆನ್ಲೈನ್ ಡ್ಯೂರಿಂಗ್ ದಿ ಪೀರಿಯಡ್ ಫ್ರಮ್ 25/9/2025 to 24/10/2025. ಆಲ್ಸೋ ಪೇ ದಿ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಟು. ನೋಡಿ, ಇಲ್ಲಿ ನೀವು ಆನ್ಲೈನ್ ಫೀಸನ್ನು
ಆಫ್ಲೈನಲ್ಲಿ ಹಾಕ್ಲಿಕ್ಕಾಗಲ್ಲ, ಆನ್ಲೈನಲ್ಲೇ ಹಾಕಬೇಕಾಗುತ್ತೆ ಥ್ರೂ ದಿ ಪೇಮೆಂಟ್ ಗೇಟ್ವೇ ಯೂಸಿಂಗ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇದನ್ನು ಯೂಸ್ ಮಾಡ್ಕೊಂಡು ನೀವು ಅದನ್ನ ಇದು ಮಾಡ್ಕೋಬೋದು. ಓಕೆ, ಅಪ್ಲೈ ಮಾಡ್ಬೋದು. ದ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಕೀಪ್ ವಿಸಿಟಿಂಗ್ NTA ವೆಬ್ಸೈಟ್ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಸೊ ಇದನ್ನು ನೀವು ಅವಾಗ ವಿಸಿಟ್ ಮಾಡ್ತಾ ಇರಬೇಕು. ವಿಸಿಟ್ ಮಾಡ್ತಾ ಇದ್ದರೆ ಮಾತ್ರ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಾಂತಂದರೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೇವೆ ಇನ್ಮೇಲೆ. ಓಕೆ,